A very good evening, my dear viewers. Welcome to my YouTube channel. This is Arun Reddy here. In today's class, we would like to discuss about the important question in relation with company law, that is types of director. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ನಿರ್ದೇಶಕರಲ್ಲಿ ಬರ್ತಕ್ಕಂಥ ವಿವಿಧ ಪ್ರಕಾರಗಳನ್ನು ನೋಡೋಣ. ಇದು ಲಾಂಗ್ ಕ್ವಶನ್ ಬರುತ್ತಾ. ಸೊ ಫಸ್ಟ್ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಡೈರೆಕ್ಟರ್ ಕಮ್ಸ್ ಅಂಡರ್ ಆರ್ಡಿನರಿ ಡೈರೆಕ್ಟರ್ ಅಂತ ನಾವಲ್ಲಿ ಕರಿತೀವಿ. ಸಾಮಾನ್ಯ ನಿರ್ದೇಶಕರು ಅಂತ ನಾವಲ್ಲಿ ಕರಿತೀವಿ. ಆರ್ಡಿನರಿ ಡೈರೆಕ್ಟರ್ ಅಂದ್ರೆ ಏನ್ರಿ? ಸಾಮಾನ್ಯ ನಿರ್ದೇಶಕರು. ಸೊ ಆರ್ಡಿನರಿ ಡೈರೆಕ್ಟರ್ಸ್ ಆರ್ ದೋಸ್ ಡೈರೆಕ್ಟರ್ಸ್ who are in simple word doing regular activity, means in simple way we can say they are going to attend the board meeting and participate in day to day activity in the board. So they are neither full time director nor a managing director, simply they are having a normal power in the organization ಅಂತ ನಾವಲ್ಲಿ ಹೇಳ್ತೀವಿ. ಸೊ ಸಾಮಾನ್ಯ ನಿರ್ದೇಶಕರಂತ ಕರಿಬೇಕಾದ್ರೆ ಅವರು ದಿನನಿತ್ಯದ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ ಹಾಗೂ ಅಂತಹ ಪ್ರಮಾಣದಲ್ಲಿ ಅವರಿಗೆ ಯಾವುದೇ ರೀತಿಯಾದಂಥ ಅಧಿಕಾರ ಇರೋಂಗಿಲ್ಲ. ಸೊ ಅವರು ನಿರ್ದೇಶಕ ಮಂಡಳಿಯ ಸಭೆಗೆ ಹಾಜರಾಗ್ತಾರೆ. ನಿರ್ದೇಶಕ ಮಂಡಳಿಯ ಸಭೆಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳಲ್ಲಿ ಅವರು ಭಾಗವಹಿಸ್ತಾರೆ. ಸೊ ಅಂಥ ನಿರ್ದೇಶಕರಿಗೆ ನಾವೇನಂತ ಕರಿತೀವಿ? ಆರ್ಡಿನರಿ ಡೈರೆಕ್ಟರ್, ಸಾಮಾನ್ಯ ನಿರ್ದೇಶಕರು ಅಂತ ನಾವಲ್ಲಿ ಕರಿತೀವಿ. ಸೊ ದೋಸ್ ಹೂ ಆರ್ ಡೂಯಿಂಗ್ ದ ರುಟೀನ್ ವರ್ಕ್, ದೇ ಆರ್ ಕಾಲ್ಡ್ ಎಸ್ ಅ ಆರ್ಡಿನರಿ ಡೈರೆಕ್ಟರ್. ಸೊ ಸೆಕೆಂಡ್ ಒನ್ ಈಸ್ ನೋನ್ ಆಸ್ ಅ ರೆಸಿಡೆಂಟ್ ಡೈರೆಕ್ಟರ್ ಅಂತ ನಾವಲ್ಲಿ ಕರಿತೀವಿ. ಸ್ಥಳೀಯ ನಿರ್ದೇಶಕ ಅಂತ. ಹೂ ಈಸ್ ದ ರೆಸಿಡೆಂಟ್ ಡೈರೆಕ್ಟರ್? ಅಕಾರ್ಡಿಂಗ್ ಟು ಸೆಕ್ಷನ್ 149 states that the company should have at least one director who are staying in India at least not less than 182 days or more in the previous year. So such director is considered as a resident director. ಸೊ ಭಾರತೀಯ ನಿರ್ದೇಶಕ ಅಥವಾ ಸ್ಥಳೀಯ ನಿರ್ದೇಶಕ ಅಂತ ಕರಿಬೇಕಾದ್ರೆ ಯಾವ ವ್ಯಕ್ತಿಯು ಹಿಂದಿನ ವರ್ಷಕ್ಕೆ ಸಂಬಂಧಪಟ್ಟಂತೆ 182 ದಿನ ಅಥವಾ ಅದಕ್ಕಿಂತ ಹೆಚ್ಚು ಭಾರತದಲ್ಲಿ ವಾಸಿಸ್ತಾರೆ. ಸೊ ಅಂತಹ ನಿರ್ದೇಶಕನಿಗೆ ನಾವೇನಂತ ಕರಿತೀವಿ? ರೆಸಿಡೆಂಟ್ ಡೈರೆಕ್ಟರ್ ಅಂತ ನಾವಲ್ಲಿ ಕರಿತೀವಿ. ಸ್ಥಳೀಯ ನಿರ್ದೇಶಕ ಅಂತ ನಾವಲ್ಲಿ ಕರಿಬೇಕು. ಸೊ ವಾಟ್ ಈಸ್ ದ ಕೀ ಪಾಯಿಂಟ್ ಹಿಯರ್ ಈಸ್ ದ ಡೈರೆಕ್ಟರ್ ಹೂ ಸ್ಟೇಸ್ ಇನ್ ಇಂಡಿಯಾ ಅಟ್ ಲೀಸ್ಟ್ 182 days ಆರ್ ಮೋರ್ ಇನ್ ದ ಪ್ರೀವಿಯಸ್ ಇಯರ್. ನೋಡಿ, ಕೀ ಪಾಯಿಂಟ್ ಏನ್ರಿ? ಪ್ರೀವಿಯಸ್ ಇಯರ್ 182 days ಅಥವಾ ಅದಕ್ಕಿಂತ ಹೆಚ್ಚು ಯಾರು ಸ್ಟೇ ಆಗ್ತಾರೆ ಇಂಡಿಯಾದಲ್ಲಿ, ಅಂತಹ ಡೈರೆಕ್ಟರ್ಗೆ ಏನಂತ ಕರಿತೀವಿ ನಾವು? ರೆಸಿಡೆಂಟ್ ಡೈರೆಕ್ಟರ್ ಅಂತ ನಾವಲ್ಲಿ ಕರಿತೀವಿ. ನೋ ದ ಥರ್ಡ್ ಒನ್ ಈಸ್ ಕಾಲ್ಡ್ ಆಸ್ ಅ ವುಮನ್ ಡೈರೆಕ್ಟರ್ಸ್, ಮಹಿಳಾ ನಿರ್ದೇಶಕರು ಅಂತ ನಾವಲ್ಲಿ ಕರಿತೀವಿ. ವುಮನ್ ಡೈರೆಕ್ಟರ್ ಅಂದ್ರೆ ಅಂಡರ್ ದ ರೂಲ್ 3 ಆಫ್ ಕಂಪ್ನಿ ಆ್ಯಕ್ಟ್ says that the company should appoint at least one woman director. So every listed company, ಸೊ ಕಂಪ್ನಿ ಆ್ಯಕ್ಟ್ ಪ್ರಕಾರ ಯಾವ ಕಂಪ್ನಿ ನೋಂದಾಯಿಸಲ್ಪಟ್ಟಿರುತ್ತದೋ, ಸೊ ಅಂಥ ನೋಂದಾಯಿಸಲ್ಪಟ್ಟಂಥ ಕಂಪ್ನಿ ಮಹಿಳಾ ನಿರ್ದೇಶಕರನ್ನು ನೇಮಿಸುವುದು ಕಡ್ಡಾಯ ಅಂತ ನಾವಲ್ಲಿ ಹೇಳ್ತೀವಿ. ಸೊ ಎವ್ರಿ ಲಿಸ್ಟೆಡ್ ಕಂಪ್ನಿ ಶುಡ್ ಅಪಾಯಿಂಟ್ ದ ವುಮನ್ ಡೈರೆಕ್ಟರ್. ಇದರ ಅರ್ಥ ಯಾವ ಕಂಪ್ನಿ ನೋಂದಾಯಿಸಲ್ಪಟ್ಟಿರುತ್ತೆ, ಸೊ ಅಂಥ ಕಂಪ್ನಿ ಏನು ಮಾಡ್ಬೇಕ್ರಿ? ರಿಜಿಸ್ಟ್ರೇಷನ್ ಮಾಡೋದು ನೆಸೆಸರಿ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಸೆಕೆಂಡ್ ಕೇಸ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ every other public company who is having a paid up share capital of 100 crore or more and the turnover of rupees 300 crore or more, they are supposed to appoint a woman director. ನೋಡಿ, ಯಾವ ಕಂಪ್ನಿಯಲ್ಲಿ ಬಂಡವಾಳದ ಪ್ರಮಾಣ 100 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚಿರುತ್ತೋ, ಅಥವಾ ಒಟ್ಟು ನಿವ್ವಳ ಪ್ರಮಾಣ ಅಥವಾ ಒಟ್ಟು ವ್ಯಾವಹಾರಿಕ ಮೊತ್ತ 300 ಕೋಟಿ ಇರುತ್ತೋ, ಸೊ ಅಂಥ ವ್ಯಕ್ತಿಗಳು ಮಹಿಳಾ ನಿರ್ದೇಶಕರನ್ನು ನೇಮಿಸಬೇಕು. So according to Company Act, who is a woman director? Woman director is one. Every listed company should appoint a director and the turnover should be 100 crore. Total turnover should be 300 crore and the capital should be 100 crore. ಬಂಡವಾಳ 100 ಕೋಟಿ ಆಗಿರಬೇಕು, ಒಟ್ಟು ವ್ಯಾವಹಾರಿಕ ಮೊತ್ತ 300 ಕೋಟಿ ಆಗಿದ್ದರೆ ಸೊ ಅವಾಗ ನೇಮಿಸಿದಾಗ ಅಂತಹ ನಿರ್ದೇಶಕರನ್ನು ನಾವೇನಂತ ಕರಿತೀವಿ? ಮಹಿಳಾ ನಿರ್ದೇಶಕರು ಅಂತ ನಾವಲ್ಲಿ ಕರಿತೀವಿ. ನೆಕ್ಸ್ಟ್ ಡೈರೆಕ್ಟರ್ ಈಸ್ ಕಾಲ್ಡ್ ಎಸ್ ಅ ಮ್ಯಾನೇಜಿಂಗ್ ಡೈರೆಕ್ಟರ್, ವ್ಯವಸ್ಥಾಪಕ ನಿರ್ದೇಶಕರು ಅಂತ ನಾವಲ್ಲಿ ಕರಿತೀವಿ. ಪಾಪ್ಯುಲರ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಈಸ್ ಒನ್ ಹೂ ಬೈ ವರ್ಚ್ಯೂ ಆಫ್ ಆರ್ಟಿಕಲ್ಸ್ ಆಫ್ ಅ ಕಂಪ್ನಿ ಆರ್ ಅಗ್ರಿಮೆಂಟ್ ಆಫ್ ಅ ಕಂಪ್ನಿ ಬೈ ಪಾಸಿಂಗ್ ದ ರೆಸೊಲ್ಯೂಷನ್ ಇನ್ ದ ಬೋರ್ಡ್ ಮೀಟಿಂಗ್ ದ ಪರ್ಸನ್ ಹೂ ಈಸ್ ಲುಕ್ ಆಫ್ಟರ್ ದ ಡೇ ಟು ಡೇ ಆಕ್ಟಿವಿಟಿ ಆಫ್ ಅ ಕಂಪ್ನಿ ಬೈ ವಾಟ್ ಎವರ್ ದ ನೇಮ್ ಅಕಾರ್ಡಿಂಗ್ ಟು ಸೆಕ್ಷನ್ 2 ಆ್ಯಂಡ್ ಸಬ್ ಸೆಕ್ಷನ್ 54 ಆಫ್ ಕಂಪ್ನಿ ಆ್ಯಕ್ಟ್. ಹಿ ಈಸ್ ಕಾಲ್ಡ್ ಆಸ್ ಅ ಮ್ಯಾನೇಜಿಂಗ್ ಡೈರೆಕ್ಟರ್. ನೋಡಿ, ಕಂಪ್ನಿ ಕಾಯ್ದೆ 254 ಪ್ರಕಾರ ಯಾವ ವ್ಯಕ್ತಿ ನಿರ್ದೇಶಕ ಮಂಡಳಿಯಲ್ಲಿ ಗೊತ್ತುವಳಿಯನ್ನು ಮಂಡಿಸಿ ನೇಮಕ ಆಗಿರ್ತಾನೆ, ಯಾವ ವ್ಯಕ್ತಿಗೆ ಸಂಪೂರ್ಣ ಅಧಿಕಾರ ಇರುತ್ತೆ, ಯಾವ ವ್ಯಕ್ತಿ ನಿರ್ಧಾರವನ್ನು ತೆಗೆದುಕೊಳ್ಳುವ ಸ್ಥಾನದಲ್ಲಿರ್ತಾರೆ, ಯಾವ ವ್ಯಕ್ತಿ ಪ್ರಮುಖ ಸ್ಥಾನವನ್ನು ಹೊಂದಿರ್ತಾನೆ, ಅಂಥ ವ್ಯಕ್ತಿಗೆ ನಾವೇನಂತ ಕರಿತೀವಿ? ವ್ಯವಸ್ಥಾಪಕ ನಿರ್ದೇಶಕ ಅಂತ ನಾವಲ್ಲಿ ಕರಿತೀವಿ.
All the power of Administration Act related to routine matters is authorized by the board under such person ಅಂತ ನಾವಲ್ಲಿ ಹೇಳ್ತೀವಿ. ಅಂದರೆ ಆಲ್ ದ ಅಥರೈಸ್ ಪವರ್ ಅಂದರೆ ಇದರ ಅರ್ಥ ಎಲ್ಲ ಪ್ರಮುಖ ಅಧಿಕಾರಗಳು ಇಂತಹ ವ್ಯಕ್ತಿಗೆ ಇರ್ತವೆ. ಅಂದರೆ ಆಲ್ ದ ಇಂಪಾರ್ಟೆಂಟ್ ಡಿಸಿಷನ್ ಟು ಬಿ ಟೇಕನ್ ಬೈ ದ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ನಾವಲ್ಲಿ ಹೇಳ್ತೀವಿ. ಸಿಂಪ್ಲಿ ಹಿ ಈಸ್ ಗೋಯಿಂಗ್ ಟು ಸೈನ್ ಆಲ್ ದ ಇಂಪಾರ್ಟೆಂಟ್ ಡಾಕ್ಯುಮೆಂಟ್, ಆರ್ಟಿಕಲ್ಸ್, ರಿಜಿಸ್ಟ್ರೇಷನ್. ಸೊ ದೀಸ್ ಆರ್ ಆಲ್ ಆ್ಯಕ್ಟಿವಿಟೀಸ್ ಡನ್ ಬೈ ದ ಮ್ಯಾನೇಜಿಂಗ್ ಡೈರೆಕ್ಟರ್. ನೋಡಿ, ಯಾವ ವ್ಯಕ್ತಿ ಸಂಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖ ನಿರ್ಧಾರವನ್ನು ತೆಗೆದುಕೋತಾನೆ, ಯಾವ ವ್ಯಕ್ತಿಗೆ ಅಧಿಕಾರ ಇರುತ್ತೋ ಅಂಥ ವ್ಯಕ್ತಿಯನ್ನು ನಾವೇನಂತ ಕರಿತೀವಿ? ವ್ಯವಸ್ಥಾಪಕ ನಿರ್ದೇಶಕ ಅಂತ ನಾವಲ್ಲಿ ಕರಿತೀವಿ. ನೆಕ್ಸ್ಟ್ ಒನ್, ಹೋಲ್ ಟೈಮ್ ಡೈರೆಕ್ಟರ್ ಆರ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಪೂರ್ಣಾವಧಿಯ ನಿರ್ದೇಶಕರು ಅಂತ. ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ ದಟ್ full time director is one who include all the powers, functions in the organization. He is completely having authority in the organization. ಯಾವ ವ್ಯಕ್ತಿ ಪೂರ್ಣಾವಧಿಗೆ ನೇಮಕ ಆಗಿರ್ತಾನೆ, ಕಂಪ್ಲೀಟ್ ಟರ್ಮ್ಗೆ ಅವ ಅಪಾಯಿಂಟ್ ಆಗಿರ್ತಾನೆ, ಅಂತಹ ವ್ಯಕ್ತಿಯನ್ನು ನಾವೇನಂತ ಕರಿತೀವಿ? ಫುಲ್ ಟೈಮ್ ಡೈರೆಕ್ಟರ್ ಅಂತ ನಾವಲ್ಲಿ ಕರಿತೀವಿ, ಪೂರ್ಣಾವಧಿಯ ನಿರ್ದೇಶಕ ಅಂತ. ನೆಕ್ಸ್ಟ್ ಒನ್ ಈಸ್ ಕಾಲ್ಡ್ ಆಸ್ ದ ಅಡಿಷನಲ್ ಡೈರೆಕ್ಟರ್. ಅಡಿಷನಲ್ ಡೈರೆಕ್ಟರ್, ಹೆಚ್ಚಿನ ನಿರ್ದೇಶಕರು ಅಂತ ನಾವಲ್ಲಿ ಕರಿತೀವಿ. ಅಕಾರ್ಡಿಂಗ್ ಟು ಸೆಕ್ಷನ್ 161 ಆಫ್ ಕಂಪ್ನಿ ಆ್ಯಕ್ಟ್ 2013, so between two annual general meetings, subject to the provision of articles of association, additional director should hold the office of a company at the date of next annual general meeting. Here the number of director and additional director together should not be exceed maximum strength. ಅಂದರೆ ಬಿಟ್ವೀನ್ ಆ್ಯನ್ಯುವಲ್ ಜನರಲ್ ಮೀಟಿಂಗ್ ನೇಮಕ ಆಗಿರ್ತಕ್ಕಂಥ ವ್ಯಕ್ತಿಯನ್ನು ನಾವೇನಂತ ಕರಿತೀವಿ? ಅಡಿಷ್ನಲ್ ಡೈರೆಕ್ಟರ್, ಹೆಚ್ಚಿನ ನಿರ್ದೇಶಕನು ಅಂತ ಕರಿತೀವಿ. ನೋಡಿ, ಇಲ್ಲಿ ಹೆಸರು ಏನಪ್ಪ ಅಂದರೆ ಅಡಿಷ್ನಲ್ ಅಂದರೆ ಹೆಚ್ಚಿಗೆ ಅಂತ. ನಾವು ವೈ ದ ಕಂಪ್ನಿ ಈಸ್ ಗೋಯಿಂಗ್ ಟು ಅಪಾಯಿಂಟ್ ಅ ಅಡಿಷ್ನಲ್ ಡೈರೆಕ್ಟರ್? ಬಿಕಾಸ್ ಇನ್ ಎನ್ ಆರ್ಗನೈಸೇಷನ್ ಮೋರ್ ಆ್ಯಂಡ್ ಮೋರ್ ವರ್ಕ್ ಹ್ಯಾಸ್ ಬಿನ್ ಪೆಂಡಿಂಗ್. So to complete those work, so the firm is going to appoint the additional director between one period to another period. So between that period, if the person is appointed, he is known as the additional director from one annual general meeting to another annual general meeting. ಒಂದು ವಾರ್ಷಿಕ ಸಭೆಗೆ ಸಂಬಂಧಪಟ್ಟಂತೆ ಇನ್ನೊಂದು ವಾರ್ಷಿಕ ಸಭೆಯ ನಡುವೆ ಅಂತರ ಇರ್ತಕ್ಕಂಥ ವ್ಯಕ್ತಿಯನ್ನು ನಾವೇನಂತ ಕರಿತೀವಿ? ಹೆಚ್ಚಿನ ನಿರ್ದೇಶಕನು ಅಂತ ನಾವಲ್ಲಿ ಅವರಿಗೆ ಕರಿತೀವಿ. ನೆಕ್ಸ್ಟ್ ಒನ್, ಅಲ್ಟರ್ನೇಟ್ ಡೈರೆಕ್ಟರ್, ಪರ್ಯಾಯ ನಿರ್ದೇಶಕ ಅಂತ ನಾವಲ್ಲಿ ಕರಿತೀವಿ. ನೆಕ್ಸ್ಟ್ ಯಾರು ಬರ್ತಾರೆ? ಅಲ್ಟರ್ನೇಟ್ ಡೈರೆಕ್ಟರ್. ಅಕಾರ್ಡಿಂಗ್ ಟು ಪ್ರೊವಿಷನ್ ಆಫ್ ಸೆಕ್ಷನ್ 161 ಆಫ್ ಕಂಪ್ನಿ ಆ್ಯಕ್ಟ್ 2013, ದ ಅಲ್ಟರ್ನೇಟ್ ಡೈರೆಕ್ಟರ್ ಈಸ್ ಅ ಪರ್ಸನ್ ಹೂ ಈಸ್ ಅಪಾಯಿಂಟೆಡ್ ಬೈ ದ ಬೋರ್ಡ್ if so authorized by the articles. A resolution has been passed in place of a original director. If the person is appointed, he is known as the alternate director. ಮೂಲ ನಿರ್ದೇಶಕನ ಸ್ಥಾನದಲ್ಲಿ ಮತ್ತೊಬ್ಬ ವ್ಯಕ್ತಿಯನ್ನು ಸಂಸ್ಥೆಯವರು ನೇಮಿಸಿರ್ತಾರೆ, ಯಾಕೆಂದರೆ ವ್ಯಾವಹಾರಿಕ ಚಟುವಟಿಕೆಗಳು ಸ್ಟಾಪ್ ಆಗಬಾರ್ದು ಅನ್ನೋ ಉದ್ದೇಶದಿಂದ. ಸೊ ಅಂಥ ವ್ಯಕ್ತಿಗೆ ನಾವೇನಂತ ಕರಿತೀವಿ? ಪರ್ಯಾಯ ನಿರ್ದೇಶಕ ಅಂತ ನಾವಲ್ಲಿ ಕರಿತೀವಿ. ಸೊ alternate director can work up to only original director arrive to the organization. After arriving the original director, alternate director has to vacate his place at any cost. ಸೊ ಹಾಗಾಗಿ alternate director ಅಂತ ಯಾರಿಗೆ ಕರಿತೀವಿ ಅಂದರೆ, ಯಾವ ವ್ಯಕ್ತಿ ಮೂಲ ವ್ಯಕ್ತಿಯ ಬದಲಾಗಿ ನೇಮಕ ಆಗಿರ್ತಾನ ಅಂಥ ವ್ಯಕ್ತಿಯನ್ನು ನಾವು ಏನಂತ ಕರಿತೀವಿ? ಪರ್ಯಾಯ ನಿರ್ದೇಶಕ ಅಂತ ನಾವಲ್ಲಿ ಕರಿತೀವಿ. ನೆಕ್ಸ್ಟ್ ಒನ್, ಹಿ ಈಸ್ ಅ ನಾಮಿನಿ ಡೈರೆಕ್ಟರ್, ನಾಮಾಂಕಿತ ನಿರ್ದೇಶಕ ಅಂತ ಕರಿತೀವಿ. ನೆಕ್ಸ್ಟ್ ಟೈಪ್ ಆಫ್ ಡೈರೆಕ್ಟರ್ ಯಾರು ಅಂದರೆ ನಾಮಿನಿ ಡೈರೆಕ್ಟರ್, ನಾಮಾಂಕಿತ ನಿರ್ದೇಶಕ. ಬ್ಯಾಂಕ್ ಆ್ಯಂಡ್ ಮೆನಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ವಿಚ್ ಗ್ರ್ಯಾಂಟ್ ದ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ದ ಕಂಪ್ನಿ ಜನರಲಿ ಇಂಪೋಸ್ ಅ ಕಂಡೀಷನ್ ಆಸ್ ಅ ಅಪಾಯಿಂಟ್ಮೆಂಟ್ ಆಫ್ ರಿಪ್ರೆಸೆಂಟೇಟಿವ್ ಆನ್ ದ ಬೋರ್ಡ್. ಸಚ್ ಪರ್ಸನ್ ಈಸ್ ಕಾಲ್ಡ್ ಆಸ್ ಅ ನಾಮಿನಿ ಡೈರೆಕ್ಟರ್. ಅಂದರೆ ಏನು ಹೇಳ್ತಾರೆ ಇಲ್ಲಿ ಅವರು? ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಈಸ್ ಗಿವಿಂಗ್ ಅ ಗ್ರ್ಯಾಂಟ್ ಆರ್ ಲೋನ್ ಟು ದ ಫರ್ಮ್ so that the financial institution want to appoint their representative towards the board or organization. ಅಂದರೆ ನೀವು ನಿಮ್ಮ ಸಂಸ್ಥೆಗೆ ಬೇಕಾಗಿರ್ತಕ್ಕಂಥ ಹಣಕಾಸನ್ನು ಬೇರೆ ವ್ಯಕ್ತಿಗಳ ಜೊತೆ ಸಾಲದ ರೂಪದಲ್ಲಿ ತೆಗೆದುಕೊಂಡಾಗ ಆ ಸಂಸ್ಥೆಯಲ್ಲಿರ್ತಕ್ಕಂಥ ವ್ಯಕ್ತಿಯು ನಿಮ್ಮ ಸಂಸ್ಥೆಯಲ್ಲಿ ನೇಮಕ ಆಗ್ತಾನೆ, ನಾಮಾಂಕಿತವಾಗಿ ನೇಮಕ ಆಗ್ತಾನೆ. ಅಂಥ ವ್ಯಕ್ತಿಯನ್ನು ನಾವೇನಂತ ಕರಿತೀವಿ? ನಾಮನಿರ್ದೇಶಕ ಅಂತ ನಾವಲ್ಲಿ ಕರಿತೀವಿ. ಸೊ ನಾಮಿನಿ ಡೈರೆಕ್ಟರ್ ಈಸ್ ಒನ್ ಹೂ ಈಸ್ ಅಪಾಯಿಂಟೆಡ್ ಬೈ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಹಣಕಾಸಿನ ಸಂಸ್ಥೆಯಿಂದ ನೇಮಕವಾಗಿರ್ತಕ್ಕಂಥ ವ್ಯಕ್ತಿಯನ್ನು ನಾವೇನಂತ ಕರಿತೀವಿ? ನಾಮಿನಿ ಡೈರೆಕ್ಟರ್ ಅಂತ ನಾವಲ್ಲಿ ಕರಿತೀವಿ, ಯಾಕೆಂದರೆ ಸಂಸ್ಥೆಗೆ ಅವರು ಸಾಲವನ್ನು ನೀಡಿರ್ತಾರೆ. ನೆಕ್ಸ್ಟ್ ಒನ್, ಇಂಡಿಪೆಂಡೆಂಟ್ ಡೈರೆಕ್ಟರ್, ಸ್ವತಂತ್ರ ನಿರ್ದೇಶಕ ಅಂತ ನಾವಲ್ಲಿ ಕರಿತೀವಿ. ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ ದಟ್
Independent director means the director other than the managing director or a full-time director who is not related to your organization and who is not having any priority or a relationship with the company, who is working without any bias. He is known as an independent director. ಸ್ವತಂತ್ರ ನಿರ್ದೇಶಕ ಅಂತ ಕರಿತೀವಿ. ಯಾವ ವ್ಯಕ್ತಿಯು ಸಂಸ್ಥೆಗೆ ಸಂಬಂಧಪಟ್ಟಿರಂಗಿಲ್ಲ, ಸಂಸ್ಥೆಯ ಆಚೆ ಇರ್ತಾನೆ, ಅಂತಹ ವ್ಯಕ್ತಿಯನ್ನು ನಾವೇನಂತ ಕರಿತೀವಿ? ಸ್ವತಂತ್ರ ನಿರ್ದೇಶಕ ಅಂತ ನಾವಲ್ಲಿ ಕರಿತೀವಿ. ಹೂ ಈಸ್ ವರ್ಕ್ ವಿದೌಟ್ ಎನಿ ಬಯಾಸ್, ಯಾವುದೇ ತಾರತಮ್ಯ ಇರಲಾರ್ದ ಅವ ಕೆಲಸವನ್ನು ಮಾಡ್ತಾನೆ ಸಂಸ್ಥೆಯಲ್ಲಿ, ಅಂಥ ವ್ಯಕ್ತಿಯನ್ನು ನಾವೇನಂತ ಕರಿತೀವಿ? ಸ್ವತಂತ್ರ ನಿರ್ದೇಶಕ ಅಂತ ನಾವಲ್ಲಿ ಕರಿತೀವಿ. ನೆಕ್ಸ್ಟ್ ಒನ್ ಸ್ಮಾಲ್ ಶೇರ್ ಹೋಲ್ಡರ್ ಡೈರೆಕ್ಟರ್, ಸಣ್ಣ ಷೇರುದಾರರ ನಿರ್ದೇಶಕ ಅಂತ ನಾವಲ್ಲಿ ಕರಿತೀವಿ. ಸೊ ಅಕಾರ್ಡಿಂಗ್ ಟು ಸೆಕ್ಷನ್ 152 and subsection 1 of Company Act gives that small shareholders means the shareholder who is having a face value of rupees 20,000 or less in a public company, and the shareholder holding number of shares up to 20,000 will able to participate for election of a director. Such director is considered as a small shareholder director. Small shareholder may have a director in a public company which paid up share capital is 5 crore or more, or 1,000 or more small shareholders may be ಅಂತ ನಾವಲ್ಲಿ ಹೇಳ್ತೀವಿ. ಅಂದರೆ ಇಲ್ಲಿ ಏನು ಇನ್ನೂ ಬಹಳಷ್ಟಿದೆ. ಇದು ರೂಲ್ ಏನಪ್ಪ ಅಂದರೆ, ಸ್ಮಾಲ್ ಶೇರ್ ಹೋಲ್ಡರ್ ಡೈರೆಕ್ಟರ್ ಯಾವ ವ್ಯಕ್ತಿ 20,000 ಶೇರನ್ನು ಹೊಂದಿರ್ತಾನೆ, ಸೊ ಅಂಥ ವ್ಯಕ್ತಿ ತಮ್ಮ ರಿಪ್ರೆಸೆಂಟೇಟಿವನ್ನು ಕಂಪ್ನಿ ಒಳಗೆ ನೇಮಿಸ್ಬೋದು. ಆಮೇಲೆ ಕಂಡೀಷನ್ ಏನಪ್ಪ ಅಂದ್ರೆ, ಪೇಡ್ ಅಪ್ ಶೇರ್ ಕ್ಯಾಪಿಟಲ್ 5 crore ಇದ್ದರೂ ಕೂಡ ನಾವು ಡೈರೆಕ್ಟ್ರನ್ನ ನೇಮಿಸ್ಬೋದು ಶೇರ್ ಹೋಲ್ಡರು. ಆಮೇಲೆ 1,000 ಶೇರ್ ಹೋಲ್ಡರ್ ಇದ್ದರೂ ಕೂಡ ಅವರು ನಿರ್ದೇಶಕರನ್ನ ಏನು ಮಾಡ್ಬೋದು ರೀ? ನೇಮಿಸ್ಬೋದು. ಆಮೇಲೆ ಇಟ್ ಈಸ್ ನೋಟೆಡ್ ದ್ಯಾಟ್ ಅಪಾಯಿಂಟ್ಮೆಂಟ್ ಆಫ್ ಸಚ್ ಡೈರೆಕ್ಟರ್ ಬೈ ಶೇರ್ ಹೋಲ್ಡರ್ ಮೇ ಬಿ ಆಪ್ಷನಲ್ ಆರ್ ಆ್ಯಂಡ್ ಇಟ್ ಈಸ್ ನಾಟ್ ಮ್ಯಾಂಡೇಟರಿ. ನೋಡಿ, ಶೇರ್ ಹೋಲ್ಡರು ನೇಮಕ ಮಾಡ್ತಕ್ಕಂತಹ ನಿರ್ದೇಶಕರ ಆಯ್ಕೆ ಅದು ಕಡ್ಡಾಯವಾಗಿರಂಗಿಲ್ಲ, ಆಪ್ಷನಲ್ ಇರ್ತೈತೆ ಅದು. ಸೊ ಅಂದ್ರೆ ಅವರು ಆಯ್ಕೆ ಮಾಡ್ಬೋದು ಅಥವಾ ಬಿಡ್ಬೋದು. ಆ್ಯಂಡ್ ಆ್ಯಸ್ ಪರ್ ದ ರೂಲ್ 7 of Company Act 2014 says that the qualification of such director appointment and qualification is the company may act as a suo motu to elect the small shareholder director. ಕಂಪ್ನಿದವರು suo motu ಮಾಡಿ ಇಲೆಕ್ಷನ್ನಲ್ಲಿ ಅವರನ್ನು ನೇಮಿಸ್ಬೋದು. At may it act that notice in a writing that at least one-tenth of a shareholder propose the name of small shareholder. ಸೊ ಶೇರ್ ಹೋಲ್ಡರ್ ಆಗಿಂದ 1/10 ಜನ ಏನು ಮಾಡ್ಬೇಕ್ರಿ? ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಬೇಕು. ಆ್ಯಂಡ್ ದ ನೋಟಿಸ್ ಈಸ್ ಗಿವನ್ ಪ್ರಯರ್ 14 days ಬಿಫೋರ್ ಮೀಟಿಂಗ್. ಸೊ ನಾವು ಅವ್ರನ್ನ ನೇಮಿಸೋದಕ್ಕಿಂತ ಮುಂಚೆ ಏನು ಮಾಡ್ಬೇಕ್ರಿ? ಪ್ರಯರ್ ಎಷ್ಟು 14 daysಗೆ ನೋಟಿಸನ್ನು ಕೊಡಬೇಕು. ಆ್ಯಂಡ್ ಹೀ ಶುಡ್ ಹ್ಯಾವ್ ಅ ಡೈರೆಕ್ಟರ್ ಐಡೆಂಟಿಫಿಕೇಷನ್ ನಂಬರ್. ನೋಡಿ, ಅವ್ರ ಹತ್ರ ಏನಿರ್ಬೇಕ್ರಿ? ಡೈರೆಕ್ಟರ್ ಐಡೆಂಟಿಫಿಕೇಷನ್ ನಂಬರ್ ಇರಬೇಕು ಅಂತ ನಾವಲ್ಲಿ ಹೇಳ್ತೀವಿ. ಆಮೇಲೆ he should not be disqualified under the Company Act. ಕಂಪ್ನಿ ಆ್ಯಕ್ಟ್ ಪ್ರಕಾರ ಅವರು ಡಿಸ್ಕ್ವಾಲಿಫೈ ಆಗಿರ್ಬೋದು. ಆಮೇಲೆ ಲಿಸ್ಟಿಂಗ್ ಕಂಪ್ನಿ ಶುಡ್ ಎಲೆಕ್ಟ್ ದ ಡೈರೆಕ್ಟರ್ ಥ್ರೂ ಪೋಸ್ಟಲ್ ಬ್ಯಾಲೆಟ್ ಮುಖಾಂತರ ಅವ್ರನ್ನ ನೇಮಿಸ್ಬೋದು. ಆ್ಯಂಡ್ ದ ಟೆನ್ಯೂರ್ ಆಫ್ 3 years ಈಸ್ ಆಲ್ಸೋ ದೇರ್. ಸೊ ಅವರ ಅವಧಿ ಎಷ್ಟಿರುತ್ತೆ? ಅಧಿಕಾರಾವಧಿ 3 ವರ್ಷ ಇರುತ್ತೆ. ನೋ ಪರ್ಸನ್ ಶುಡ್ ಹೋಲ್ಡ್ ದ ಆಫೀಸ್ ಆಫ್ ಮೋರ್ ದ್ಯಾನ್ 2 ಕಂಪ್ನಿ ಆ್ಯಸ್ ಅ ಡೈರೆಕ್ಟರ್. ಒಬ್ಬ ನಿರ್ದೇಶಕ ಅಂತವ 2 ಅಥವಾ 2ಕ್ಕಿಂತ ಹೆಚ್ಚಿನ ಕಂಪ್ನಿಯಲ್ಲಿ ನೇಮಕ ಆಗಬಾರ್ದು ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಸಚ್ ಪರ್ಸನ್ ಶಾಲ್ ಬಿ ಟ್ರೀಟೆಡ್ ಆ್ಯಸ್ ಅ ಡೈರೆಕ್ಟರ್ ಫಾರ್ ಆಲ್ ದ ಪರ್ಪಸ್. ಓಕೆ, ಇವ್ರು ಏನು ರೀ? ಸ್ಮಾಲ್ ಶೇರ್ ಹೋಲ್ಡರ್ ಡೈರೆಕ್ಟರ್ ಅಂತ ನಾವಲ್ಲಿ ಹೇಳ್ಬೋದು. ಸೊ ದೀಸ್ ಆರ್ ಆಲ್ ಕನ್ಸಿಡರ್ ಆ್ಯಸ್ ಅ ಟೈಪ್ಸ್ ಆಫ್ ಡೈರೆಕ್ಟರ್ ಅಂತ ನಾವಲ್ಲಿ ಹೇಳ್ಬೋದು.